ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಮೃತ ವೇಳೆ ಸಹಜ ರಾಜಯೋಗ. ಸಮಯ ಬೆಳಿಗ್ಗೆ 4ರಿಂದ 4:45. ಶಾಂತವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರ, ಕಣ್ಣು ಸೌಮ್ಯವಾಗಿ ಅರೆಮುಚ್ಚಿ. ನಾನು ಆತ್ಮ, ಸೆಲ್ಫ್ ಅವೇರ್ನೆಸ್. ನಾನು ಈ ದೇಹವಲ್ಲ. ನಾನು ಒಂದು ಸಣ್ಣ ಜ್ಯೋತಿ, ಪ್ರಕಾಶ ಬಿಂದು. ನನ್ನ ನಿಲಯ ಮಧ್ಯದಲ್ಲಿ, ಲಲಾಟದ ಮಧ್ಯದಲ್ಲಿ. ನಾನು ಶಾಂತ ಸ್ವರೂಪ ಆತ್ಮ. ನಾನು ಪವಿತ್ರ ಆತ್ಮ. ನಾನು ಶಕ್ತಿ ಸ್ವರೂಪ. ಮನಸ್ಸು ನಿಧಾನವಾಗಿ ಶಾಂತವಾಗುತ್ತಿದೆ. ಪರಮಾತ್ಮನ ಸಂಪರ್ಕ, ಕನೆಕ್ಷನ್ ವಿತ್ ಶಿವಬಾಬಾ. ಈಗ ನಾನು ಮೇಲಕ್ಕೆ ಏರುತ್ತಿದ್ದೇನೆ. ಈ ಭೌತಿಕ ಲೋಕವನ್ನು ದಾಟಿ ಶಾಂತಿಯ ಲೋಕ, ಮೂಲವತನ. ಅಲ್ಲಿ ಒಂದು ಅತ್ಯಂತ ಪ್ರಕಾಶಮಾನವಾದ ಜ್ಯೋತಿ, ಪರಂಜ್ಯೋತಿ, ಶಿವತಂದೆ, ಜ್ಞಾನ ಸಾಗರ, ಶಾಂತಿ ಸಾಗರ, ಶಕ್ತಿ ಸಾಗರ. ನಾನು ಅವರ ಮುಂದೆ. ಅವರು ನನ್ನ ತಂದೆ. ನಾನು ಅವರ ಮಗುವಾಗಿದ್ದೇನೆ. ಬಾಬಾ, ನಿಮ್ಮ ಪ್ರೀತಿ ನನಗೆ ಅನುಭವವಾಗುತ್ತಿದೆ. ನೀವು ನನಗೆ ಜ್ಞಾನ, 3ನೇ ನೇತ್ರ ಕೊಟ್ಟಿದ್ದೀರಿ. ನಿಮ್ಮಿಂದ ನಾನು ಶಕ್ತಿ ಸ್ವೀಕಾರ, ರಿಸೀವಿಂಗ್ ಪವರ್ಸ್. ಶಿವತಂದೆಯಿಂದ ಶಕ್ತಿ ಕಿರಣಗಳು ನನ್ನ ಮೇಲೆ ಹರಿಯುತ್ತಿವೆ. ಶಾಂತಿಯ ಕಿರಣಗಳು, ಶಕ್ತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳು ನನ್ನ ಕಡೆಗೆ ಹರಿದು ಬರುತ್ತಿದೆ. ನನ್ನ ಆತ್ಮ ಸಂಪೂರ್ಣವಾಗಿ ಚಾರ್ಜ್ ಆಗುತ್ತಿದೆ. ನಾನು ಪಂಚವಿಕಾರಗಳ ಮೇಲೆ ವಿಜಯಿ ಆತ್ಮ. ನಾನು ಮಾಸ್ಟರ್ ಜ್ಞಾನಸಾಗರ. ನಾನು ತ್ರಿನೇತ್ರಿ, ತ್ರಿಕಾಲದರ್ಶಿ ಆತ್ಮ. ವಿಶ್ವ ಸೇವೆ ನನ್ನ ಸೌಭಾಗ್ಯ. ವರ್ಲ್ಡ್ ಸರ್ವೀಸ್. ಈಗ ನಾನು ಲೈಟ್ ಹೌಸ್ ಆಗಿದ್ದೇನೆ. ಆಲ್ ಮೈಟಿ ಅಥಾರಿಟಿ ಬಾಬಾ. ನನ್ನಿಂದ ಶಾಂತಿಯ ಅಲೆಗಳು ಇಡೀ ವಿಶ್ವಕ್ಕೆ ಹರಡುತ್ತಿವೆ. ದುಃಖದಲ್ಲಿರುವ ಆತ್ಮಗಳಿಗೆ ಶಾಂತಿ, ಅಶಾಂತ ಮನಸ್ಸುಗಳಿಗೆ ನೆಮ್ಮದಿ, ಪತಿತ ಆತ್ಮಗಳಿಗೆ ಪಾವನತೆ. ನಾನು ಶಿವಶಕ್ತಿಯಾಗಿದ್ದೇನೆ. ವಿಶ್ವ ಸೇವಾಧಾರಿ ಆತ್ಮನಾಗಿದ್ದೇನೆ. ಆಕಾರಿ ಪ್ರಕಾಶ ರೂಪ. ಬ್ಲೆಸ್ಸಿಂಗ್ ಪ್ರಾಕ್ಟೀಸ್. ಈಗ ನಾನು ದೇಹವನ್ನು ಮರೆತು ಪ್ರಕಾಶದ ದೇವತೆ ರೂಪದಲ್ಲಿ ಇದ್ದೇನೆ. ದೇಹವು ಒಂದು ವಸ್ತ್ರ ಮಾತ್ರ. ನಾನು ಬೆಳಕು, ಶಕ್ತಿ, ದಿವ್ಯತೆ. 1 ಸೆಕೆಂಡಿನಲ್ಲಿ ದೇಹದಿಂದ ವಿಭಿನ್ನ. 1 ಸೆಕೆಂಡಿನಲ್ಲಿ ಆಕಾರಿ ಪ್ರಕಾಶ ರೂಪ. ಸಂಕಲ್ಪ, ಪವರ್, ಥಾಟ್ಸ್. ನಾನು ಸದಾ ನಿಶ್ಚಯ ಬುದ್ಧಿ, ವಿಜಯಿ ಆತ್ಮ. ಬಾಬಾ ನನ್ನ ಜೊತೆ ಇದ್ದಾರೆ. ನನಗೆ ಭಯವೇ ಇಲ್ಲ. ನಾನು ಸೇವೆಗಾಗಿ ಜನಿಸಿದ್ದೇನೆ. ನಿಧಾನವಾಗಿ ವಾಪಸ್ ರಿಟರ್ನ್ ಜರ್ನಿ. ಇದೀಗ ನಿಧಾನವಾಗಿ ನಾನು ದೇಹಕ್ಕೆ ಬರುತ್ತಿದ್ದೇನೆ. ಆದರೆ ಶಾಂತಿ, ಶಕ್ತಿ, ಆನಂದ ನನ್ನೊಂದಿಗೆ ಇದೆ. ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಇಂದಿನ ಸ್ಪೆಷಲ್ ಧಾರಣೆ ಪ್ರಾಕ್ಟೀಸ್ ಟಿಪ್ಸ್. ದಿನಪೂರ್ತಿ 3 ಬಾರಿ ಸ್ಮರಣೆ ಮಾಡಿ, ನಾನು ಲೈಟ್ ಹೌಸ್, ನಾನು ಆತ್ಮಿಕ ಸೇವಾಧಾರಿ. ಸಾರಾಂಶದಲ್ಲಿ ಡೀಪ್ ಇನ್ಸೈಟ್. ಈ ಮುರಳಿ ಹೇಳುವುದು, ಶಿವಬಾಬಾ, ನೀವು ಸಾಮಾನ್ಯ ಆತ್ಮ ಅಲ್ಲ, ನೀವು ಶಿವಶಕ್ತಿಗಳು. ನಿಮ್ಮ ಮೂಲಕವೇ ವಿಶ್ವ ಪರಿವರ್ತನೆ. ರಾಜಯೋಗವೆಂದರೆ ಕೇವಲ ದೈಹಿಕ ಕಸರತ್ತಲ್ಲ, ಇದು ಮನಸ್ಸನ್ನು ಪರಮಾತ್ಮನೊಂದಿಗೆ ಜೋಡಿಸುವ ಒಂದು
ಆಧ್ಯಾತ್ಮಿಕ ಪ್ರಕ್ರಿಯೆ, ರಾಜಯೋಗ, ಮೆಡಿಟೇಷನ್ ಆರಾಮವಾಗಿ ಕುಳಿತುಕೊಂಡು ಮಾಡುವುದು. ಬೆನ್ನು ನೇರವಾಗಿರಬೇಕು 90 ಡಿಗ್ರಿನಲ್ಲಿ. ಕಣ್ಣುಗಳು ಯಾವುದಾದರೂ ಒಂದು ಬಿಂದುವಿನ ಮೇಲೆ ಜೋಡಿಸಿ ದೃಷ್ಟಿ ಇಡಿ. ನೆತ್ತಿ ಅಥವಾ ಅರ್ಧ ಮುಚ್ಚಿದ ಸ್ಥಿತಿಯಲ್ಲಿ ಇರಲಿ. ನಮ್ಮ ಹಣೆಯ ಮಧ್ಯಭಾಗದಲ್ಲಿ ನಾವು ಈಗ ಆತ್ಮಿಕ ಸ್ಮೃತಿಯಲ್ಲಿ ಕೂಡೋಣ. ನಾನು ಈ ಶರೀರವಲ್ಲ ಎಂದು ತಿಳಿಯಿರಿ. ಈ ಶರೀರವನ್ನು ನಡೆಸುತ್ತಿರುವ ಒಂದು ಚೈತನ್ಯ ಜ್ಯೋತಿ ಸ್ವರೂಪ ಆತ್ಮ ಎಂದು ಭಾವಿಸಿ, ಎರಡು ಹುಬ್ಬುಗಳ ಮಧ್ಯದಲ್ಲಿ ನಾನು ಬೆಳಗುವ ನಕ್ಷತ್ರದಂತಿದ್ದೇನೆ. ತಂದೆಯ ನೆನಪು ಈಗ ನಿಮ್ಮ ಮನಸ್ಸನ್ನು ಮೇಲಕ್ಕೆ ಕೊಂಡೊಯ್ಯಿರಿ. ಪರಂಧಾಮದಲ್ಲಿರುವ ಶಾಂತಿಧಾಮ, ನಿರ್ವಾಣಧಾಮ, ಮುಕ್ತಿಧಾಮ, ಜ್ಯೋತಿರ್ಲಿಂಗ ಸ್ವರೂಪ ಪರಮಪಿತ ಪರಮಾತ್ಮ ಶಿವನನ್ನು ನೆನಪು ಮಾಡಿಕೊಳ್ಳಿ. ಪರಮಾತ್ಮ ಪರಂಜ್ಯೋತಿ ಸ್ವರೂಪಿಯಾಗಿ ಆ ಒಂದು ಬ್ರಹ್ಮ ಮಹಾತತ್ವದಲ್ಲಿ ಹೊಳೆಯುವ ತಾರೆಯಂತೆ, ಮಿನುಗುವ ತಾರೆಯಂತೆ ವಿರಾಜಮಾನವಾಗಿದ್ದಾರೆ. ಶಕ್ತಿಗಳ ಅನುಭವ ಆಗುತ್ತಿದೆ. ಆ ಜ್ಞಾನ ಸಾಗರನಿಂದ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ಎಂದು ಅನುಭವ ಮಾಡಿ ಪರಮಾತ್ಮ ಸಕಾಶವನ್ನು ಕೊಡುತ್ತಿದ್ದಾರೆ. ಅಭ್ಯಾಸಕ್ಕಾಗಿ ಕೆಲವು ಸಂಕಲ್ಪಗಳನ್ನು ಅಂದರೆ ಸ್ವಮಾನವನ್ನು ನೆನಪಿಸಿಕೊಳ್ಳಿ, ಸ್ಮೃತಿ ಮಾಡಿಕೊಳ್ಳಿ. ಮುರಳಿಯಲ್ಲಿ ಸ್ವಮಾನ: ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಸರ್ವಶಕ್ತಿವಂತ ಪರಮಾತ್ಮನ ಮಗುವಾಗಿದ್ದೇನೆ. ನನ್ನ ಸುತ್ತಲೂ ಪ್ರಕಾಶದ ಕವಚವಿದೆ. ನಾನು ಸಂಪೂರ್ಣ ಸುರಕ್ಷಿತವಾಗಿದ್ದೇನೆ. ನನ್ನಲ್ಲಿರುವ ಪಂಚವಿಕಾರಗಳು ಕರಗಿ ಹೋಗುತ್ತಿವೆ. ನಾನು ಪವಿತ್ರ ಆತ್ಮ. ವಿಶೇಷವಾಗಿ ಸೂಚನೆ: ಇಂದಿನ ಈ ಒಂದು ಮುರಳಿಯಲ್ಲಿ ಶಿವಬಾಬರವರು ತಿಳಿಸಿದಂತೆ ದಾದಿ ಜಾನಕಿಜಿಯವರನ್ನು ನೆನಪಿಸಿಕೊಳ್ಳುತ್ತಾ ಸತ್ಯತೆ ಮತ್ತು ಸ್ವಚ್ಛತೆಯ ಈ ಒಂದು ಧಾರಣೆಯನ್ನು ನಾವು ಮಾಡಿಕೊಳ್ಳೋಣ. ಮನಸ್ಸಿನಿಂದ ಈ ಯೋಗವನ್ನು ಮಾಡಿದರೆ ಶೀಘ್ರವಾಗಿ ಏಕಾಗ್ರತೆ ನಮ್ಮಲ್ಲಿ ಬರುತ್ತದೆ. ಶೀಘ್ರವಾಗಿ ಏಕಾಗ್ರತೆ ಸಿದ್ಧಿಸುತ್ತದೆ. ಸತ್ಯತೆ ಹಾಗೂ ಸ್ವಚ್ಛತೆ. ಸತ್ಯವೇ ದೇವರು ಎಂದು ಹೇಳಲಾಗುತ್ತದೆ. ಕೆಲವು ನಿಮಿಷಗಳ ಕಾಲ ಸಂಪೂರ್ಣ ಮೌನದಲ್ಲಿ ನಾವು ಆ ಒಂದು ಶಾಂತಿಯನ್ನು ಅನುಭವಿಸೋಣ. ಪರಮಾತ್ಮ ಪರಂಜ್ಯೋತಿ ಸ್ವರೂಪ ಸಂಪೂರ್ಣ ರಾಜಯೋಗ ಆತ್ಮಾನುಭೂತಿ ಮಾಡಿಕೊಳ್ಳಿ. ಮೊದಲು ನಿಮ್ಮ ದೈಹಿಕ ಜಗತ್ತಿನಿಂದ ಮನಸ್ಸನ್ನು ಹಿಂತೆಗೆಯಿರಿ. ನಾನು ಶರೀರವಲ್ಲ, ಶರೀರ ಎಂಬ ರಥವನ್ನು ನಡೆಸುತ್ತಿರುವ ರಥಿ. ಎರಡು ಭ್ರುಕುಟಿಗಳ ಮಧ್ಯದಲ್ಲಿ ಬೆಳಗುತ್ತಿರುವ ಅತ್ಯಂತ ಸೂಕ್ಷ್ಮವಾದ ತೇಜಸ್ವಿಯಾದ ಜ್ಯೋತಿ ಸ್ವರೂಪ ಆತ್ಮ ನಾನು ಶಾಂತ ಸ್ವರೂಪ ಆತ್ಮ. ಸ್ಥಿತಿ ಪರಮಾತ್ಮನ ನೆನಪು ಈಗ ನಿಮ್ಮ ಬುದ್ಧಿಯ ನೇತ್ರದಿಂದ ಈ ಭೌತಿಕ ಪ್ರಪಂಚದ ಆಚೆಗೆ ಹೋಗಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದಾಟಿ ಕೆಂಪು ಪ್ರಕಾಶದಿಂದ ಕೂಡಿದ ಪರಂಧಾಮವನ್ನು ತಲುಪಿ ಅಲ್ಲಿ ಜ್ಞಾನದ ಸಾಗರ, ಶಾಂತಿಯ ಸಾಗರ, ಪ್ರೇಮದ ಸಾಗರ ಪರಂಪಿತ ಪರಮಾತ್ಮ ಶಿವನು ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ವಿರಾಜಮಾನನಾಗಿದ್ದಾರೆ. ಓ ಪರಮಾತ್ಮ, ನೀನೇ ನನ್ನ ತಂದೆ, ತಾಯಿ, ಶಿಕ್ಷಕ ಮತ್ತು ಸದ್ಗುರು. ಶಕ್ತಿಗಳ ಧಾರಣೆ ಆಗುತ್ತಿದೆ. ಕಿರಣಗಳ ಅನುಭವ ಮಾಡುತ್ತಿದ್ದೇನೆ. ಆ ಜ್ಞಾನ ಸಾಗರನಿಂದ ಪವಿತ್ರತೆಯ ಉಜ್ವಲ ಕಿರಣಗಳು ಗಂಗೆಯ ಪ್ರವಾಹದಂತೆ ನನ್ನ ಮೇಲೆ ಬೀಳುತ್ತಿವೆ.
ಆ ಪ್ರಕಾಶದಲ್ಲಿ ನನ್ನ ಜನ್ಮಾಂತರದ ವಿಕರ್ಮಗಳು, ಪಾಪಗಳು ಮತ್ತು ಹಳೆಯ ಸಂಸ್ಕಾರಗಳು ಸುಟ್ಟು ಭಸ್ಮವಾಗುತ್ತಿವೆ. ಪವಿತ್ರತೆ ನನ್ನ ಸುತ್ತಲೂ ಬಿಳಿ ಪ್ರಕಾಶ ಆವರಿಸುತ್ತಿದೆ. ಶಕ್ತಿ, ಪರಮಾತ್ಮನ ಸರ್ವ ಶಕ್ತಿಗಳು ನನ್ನ ಆತ್ಮದಲ್ಲಿ ತುಂಬಿಕೊಳ್ಳುತ್ತಿವೆ. ಆನಂದ, ನಾನು ಪರಮ ಸುಖದ ಅನುಭವ ಮಾಡುತ್ತಿದ್ದೇನೆ. ವಿಶ್ವ ಕಲ್ಯಾಣ, ಸಕಲರಿಗೂ ದಾನ. ಈಗ ನಾನು ಮಾಸ್ಟರ್ ಜ್ಞಾನ ಸಾಗರನಾಗಿ ಈ ಶಾಂತಿ ಮತ್ತು ಪ್ರೀತಿಯ ಕಿರಣಗಳನ್ನು ಇಡೀ ವಿಶ್ವದ ಆತ್ಮಗಳಿಗೆ ಹರಡುತ್ತಿದ್ದೇನೆ. ಪ್ರಕೃತಿಯ ಪಂಚಭೂತಗಳಿಗೂ ಈ ಪವಿತ್ರ ವೈಬ್ರೇಷನ್ ತಲುಪುತ್ತಿದೆ. ಸಕಲ ಜೀವರಾಶಿಗಳು ಸುಖಿಯಾಗಿರಲಿ, ಎಲ್ಲರಿಗೂ ಸದ್ಗತಿ ಸಿಗಲಿ. ಸಂಪೂರ್ಣ ಸ್ಥಿತಿಯ ಮಂತ್ರಗಳು. ನಾನು ಸಂಪೂರ್ಣ ಪವಿತ್ರ ಆತ್ಮ. ನಾನು ನಿರ್ಭಯ ಮತ್ತು ನಿಶ್ಚಿಂತ ಆತ್ಮ. ಪರಮಾತ್ಮನ ಶಕ್ತಿಯೇ ನನ್ನ ಕವಚ. ನಾನು ಮತ್ತು ನನ್ನ ತಂದೆ ಒಬ್ಬರೇ. ಮೌನದಲ್ಲಿ 1 ನಿಮಿಷ ಅನುಭವಿಸಿ. ಈ ಸ್ಥಿತಿಯಲ್ಲಿ ನೀವು ಸಂಪೂರ್ಣ ಶೂನ್ಯ ಮತ್ತು ಶಾಂತಿಯನ್ನು ಅನುಭವಿಸುತ್ತೀರಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು